ನನ್ನ ಪರ್ಸ್ನಲ್ಲಾಗಿ ಒಂದು KTM 390ನ ರಿವ್ಯೂ ಮಾಡಬೇಕು ಅಂತ ಅಂದ್ಕೊಂಡಿರೋದು ಇದೇ ಗಾಡಿ. ಅದು ಕತ್ಲಲ್ಲಿ ಮಾಡ್ತಾಯಿದ್ದೀನಿ. ಹೆಂಗೆ ಬರುತ್ತೆ ಏನೋ ಗೊತ್ತಿಲ್ಲ. ಬಟ್ ಗಾಡ್ಸೆಲ್ಲ ಸ್ಟಾರ್ಟ್ ಆಗೋದು ನೋಡ್ರಿ. ಫುಲ್ಲಿ ಟಾಪ್ ಸ್ಪೀಡು, ಎಕ್ಸಾಸ್ಟ್ ಚೇಂಜು, ಆಮೇಲೆ ನಮ್ದು ECU ಚೇಂಜು ಎಲ್ಲ ಚೇಂಜ್ ಈ ಗಾಡೀಲಿ. ಬೀಸ್ಟ್ ಇದು. ನಮ್ಮ ಲೋಹಿತ್ ಅವ್ರ ಬ್ರದರ್ದು. ಅವ್ರ ನೇಮ್ ಬಂದ್ಬಿಟ್ಟು ಗಾಡ್ಜಿಲ್ಲಾ ಆನ್ ವೀಲ್ ಅಂತ ಐತೆ ಇನ್ಸ್ಟಾಗ್ರಾಮ್ ಪೇಜು. ಅವ್ರದ್ದೊಂದು ಹಿಸ್ಟ್ರಿ ಐತೆ. ಏನಂದರೆ ತುಂಬ ದಿನದಿಂದ ಅವರು ಮೋಟೋ ವ್ಲಾಗ್ ಮಾಡಬೇಕು ಅಂತ ಆಸೆ ಅವ್ರದ್ದು. ಬಟ್ ಕ್ಯಾಮ್ರಾ ಐತೆ, ಎಲ್ಲ ಐತೆ, ಟೈಮ್ ಸಿಕ್ಕಿಲ್ವೋ ಏನೋ ಗೊತ್ತಿಲ್ಲ, ಅವರು ಮಾಡೋಕ್ಕೆ ಹೋಗಿಲ್ಲ. ಕ್ಯಾಮ್ರಾ ಹಾಕೊತಾರೆ, ಎಲ್ಲ ಐತೆ, ಬಟ್ ಗೊತ್ತಿಲ್ಲ. ಯಾವ ಗಾಡಿನ ಹೆಂಗೆ ಓಡಿಸ್ಬೇಕಂತ ಗೊತ್ತಿರಬೇಕು. ಓಡ್ಸೋಕ್ಕೆ ಗೊತ್ತಿರಲ್ಲದೆ ಇರೋರು ಇದನ್ನು ಚಪ್ರಿ ಅಂತ ಕರೀತಾರೆ ಆ್ಯಕ್ಚುಲಿ. ಈ ಗಾಡಿ ಚಪ್ರಿ ಅಲ್ಲ ಗುರು, ಗಾಡಿ ಮೇಲೆ ಕೂತ್ಕೊಂತಾನಲ್ಲ, ಓಡ್ಸೋಕ್ಕೆ ಬರಲ್ಲದೆ ಇರೋ ಸುಳೆ ಮಕ್ಕಳೆಲ್ಲ ಒಳ್ಳೆ ಗಾಡಿಗೆ ಕೆಟ್ಟ ಹೆಸರು ತಂದು ಕೊಟ್ಟವ್ರೆ. ಅಂಥವ್ರಿಗೆ ಏನು ಹೇಳೋದೈತೆ ಹೇಳ್ರಿ. ಆ್ಯಕ್ಚುಲಿ ಇದ್ರ ಪವರು ಅನ್ಬೀಟೇಬಲ್ ಪವರ್ ಅಂತಾರೆ ಇದಕ್ಕೆ. ಅನ್ಬೀಟೇಬಲ್ ಅಂದರೆ ಇದ್ರ ಪವರ್ನ ಬೀಟ್ ಮಾಡೋಕ್ಕಾಗಲ್ಲ, ಕಂಪನಿಯವರೇ ನಿಲ್ಲಿಸ್ಬಿಡ್ತಾರೆ. ಆಮೇಲೆ ನಿಮಗಂತೂ ಗೊತ್ತಿದೆ KTM ಎಲ್ಲೂ ಕ್ವಾಲಿಟಿನ ಎಲ್ಲಿ ಡ್ರಾಪ್ ಮಾಡಲ್ಲ. ಸೊ ಡ್ರಾಪ್ ಮಾಡಲ್ಲ ಅಂದರೆ ಗಾಡಿ ಆಟೋಮೆಟಿಕ್ ಪರ್ಫೆಕ್ಟಾಗಿರುತ್ತೆ. ಸೊ ಪರ್ಫೆಕ್ಟ್ ಡಿಸೈನ್ ಆಗಿರೋದು, ಓವರಾಗಿ ಬೆಂಡು ಇಲ್ಲ, ಏನಿಲ್ಲ, ಅಗ್ರೆಸಿವ್ ಅಲ್ಲಿ ಐತೆ ಗಾಡಿ. ಆರಾಮಾಗಿ ಎಲ್ರಿಗೂ ಸೆಟ್ ಆಗುತ್ತೆ. R15 ಥರ ಏನು ಫುಲ್ ಡೌನ್ ಬಗ್ಬೇಕಂತ ಏನಿಲ್ಲ. ಇಲ್ಲ, ಸಿಗ್ನಲ್ ಐತೆ. ಬಂದು ಡ್ರ್ಯಾಗ್ ರೀ. ಫುಲ್ಲು ಯಾರಾದರೂ ಒಬ್ರು ಬರ್ತಾರೆ ಬೆಂಗಳೂರು ರೋಡಲ್ಲಿ. ನೋಡಿ ನಮ್ಮ ಗಾಡ್ಜಿಲ್ಲಾ 390 ಇದೆ. ತುಂಬ ದಿನದಿಂದ ಒಂದು 390 ಬೈಕು ಶೂಟ್ ಮಾಡಬೇಕು ಅಂದ್ಕೊಂಡಿರೋದು ಇದೇ ಬೈಕು, ಬೇರೆ ಯಾವುದಕ್ಕೂ ಹೋಗಲಿಲ್ಲ ನಾನು. ಸೊ BS3 ನೋಡ್ರಪ್ಪ ಇದು ವೆಹಿಕಲ್ಲು. ಫಸ್ಟ್ ಜನ್ರೇಷನ್ ವೈಟ್ ಕಲರ್ ಗಾಡಿ, ಬ್ಲ್ಯಾಕ್ ಹಾಕಿದ್ದಾರೆ. ಆಟೋಲಾಗ್ X2 ಕಿಟ್ ಹಾಕ್ಬಿಟ್ಟು ಫುಲ್ RCನೇ ಅನ್ಸಲ್ಲ, ಸ್ಪೋರ್ಟ್ಸ್ ಎಡಿಷನ್ ಫೀಲ್ ಬರುತ್ತೆ ಇದು. ಸೊ ಸಕ್ಕತ್ತಾಗಿದೆ ಗಾಡಿ ಮಾತ್ರ, ವೆಲ್ ಮೇಂಟೈನ್ಡ್ ಗುರು. ಒಂದು ಸಲ ವೈಟು, ಒಂದು ಸಲ ಬ್ಲ್ಯಾಕು, ಒಂದು ಸಲ ಫುಲ್ ಬ್ಲ್ಯಾಕು, ಒಂದು ಸಲ ಫುಲ್ ವೈಟು, ಆಮೇಲೆ ಈಗ ರೆಡ್ ಬ್ಲ್ಯಾಕ್ ಕಾಂಬಿನೇಷನ್ ಇದೆ. ಸೊ ಸಕ್ಕತ್ತಾಗಿದೆ ಗಾಡಿ ಮಾತ್ರ. ಏನಂದರೆ ಓಡಿಸೋ ಎಕ್ಸ್ಪೀರಿಯೆನ್ಸೇ ಬೇರೆ ಈ ಗಾಡಿದು. ಸೊ ಒಂಥರ ಡ್ರೀಮು ಇವಾಗಿನ ಮಕ್ಕಳಿಗೆಲ್ಲ ಕೊಡಿಸ್ತಾ ಇದ್ದಾರೆ. ಏನು ಗೊತ್ತಾ, ಈ ಗಾಡಿ ಓಡಿಸ್ಬೇಕಂದ್ರೆ ಸ್ವಲ್ಪ ಸೆಟ್ ಆಫ್ ರೂಲ್ಸು ಗೊತ್ತಿರಬೇಕು ರೈಡ್ರಿಗೆ. ಹೆಂಗೆ ಓಡಿಸ್ಬೇಕು, ಹೆಂಗೆ ನಿಲ್ಲಿಸ್ಬೇಕು. ಯಾಕಂದರೆ ಇದು ಫುಲ್ಲಿ ಪವರ್ಫುಲ್ ಮಷಿನ್ ಆಗುತ್ತೆ, ಮುಟ್ಟಿದ್ರೆ ಹೋಗ್ಬಿಡೋದು ಗಾಳಿ ಥರ. ಇದು ನಿಮ್ಗೆ ಕಾಣಿಸಲ್ಲ, ಸ್ಟ್ರೀಟ್ ರಾಕೆಟ್ ಅಂತಾರೆ ಇದಕ್ಕೆ. ಸ್ಟ್ರೀಟ್ ಅಲ್ಲ, ಹೈವೇದಲ್ಲೂ ರಾಕೆಟ್ ಅದು. ಸೊ ತುಂಬ ಜನರಿಗೆ ಗೊತ್ತಾಗಲ್ಲ. ಸೊ ಬ್ರೇಕಿಂಗ್ ಸಿಸ್ಟಮ್ ಅಂತೂ ಕೇಳಲೇಬೇಡ್ರಿ, ಒಳ್ಳೆ ಬ್ರೇಕಿಂಗ್ ಸಿಸ್ಟಮ್ ಜೊತೆಗೇ ಬರೋದು ಗಾಡಿ. ಸೊ KTM ಅವರು ಎಲ್ಲಿ ಕ್ವಾಲಿಟಿನ ಡ್ರಾಪ್ ಮಾಡಲ್ಲ. ಸೊ ನಮ್ಮ ಜನ ಅದನ್ನು ನೋಡ್ಕೋಬೇಕು. ಓಡಿಸೋನಿಗೆ ಸ್ವಲ್ಪ ಕಾಮನ್ ಸೆನ್ಸ್ ಇರಬೇಕು, ಇಲ್ಲಾಂದರೆ ಚಪ್ರಿ ಅಂತ ಹೆಸರು ತೊಗೊಂಬಂದ್ಬಿಡ್ತಾರೆ ಬೋಳಿ ಮಕ್ಕಳು. ಏನೂ ಮಾಡಲ್ಲ, ಜನರಿಂದ ಗಾಡಿ ಕೆಟ್ಟ ಹೆಸರು ಬರುತ್ತೆ ಹೊರತು ಗಾಡಿಯಿಂದ ಜನರಿಗೆ ಕೆಟ್ಟ ಹೆಸರು ಬರೋಲ್ಲ. ಸೊ ಈ ಗಾಡಿ ಕಂಡ್ರೆ ಭಯ, ಯಾಕಂದರೆ 390cc ಒಂದು ಒಳ್ಳೆ ಗಾಡ್ಜಿಲ್ಲಾನ ರೆಡಿ ಮಾಡ್ದಂಗಿದೆ ಇದು ಭೂಮಿ ಮೇಲೆ. ಗಾಡಿನ ಇದೇನಿಲ್ಲ, ಫೈಬರ್ಸ್ ಜಾಸ್ತಿ ಬರೋದೆ. ಮತ್ತು ಫೇಡೆಡ್ ಬೈಕ್ ಇದೆ ಅಂದರೆ, ರೇಸ್ ಸ್ಪೋರ್ಟ್ಸ್ ಇದೆ ಅಂದರೆ ಫೈಬರ್ ಬರಲೇಬೇಕು. ಅದೇನೋ ಹೇಳ್ತಾರೆ, ಕಸ್ಟಮೈಸ್ ಮಾಡಿದವ್ರದ್ದು ಕಿತ್ಕೊಂಡು ಹೋಗುತ್ತೆ. ಬಟ್ ನೀಟಾಗಿ ಕಸ್ಟಮೈಸ್ ಮಾಡಿಸಿದ್ರೆ ನೀಟಾಗಿರುತ್ತೆ. ಕನ್ಸೋಲ್ ಗೊತ್ತಲ್ಲ ಇದ್ರದ್ದು, ಕನ್ಸೋಲ್ದೊಂದು ಎಲ್ಲ ಗಾಡಿಗಿಂತ ಡಿಫ್ರೆಂಟ್ ಸೆಟಪ್ಪು. ಗಾಡಿ ಆನ್ ಆದ ತಕ್ಷಣ ಗೊತ್ತಾಗಲ್ಲ, ಹಿಂಗೆ ಆನ್ ಮಾಡಬೇಕು, ಕೀ ಆನ್ ಆದರೆ ಗೊತ್ತಾಗಲ್ಲ. ಸೊ ಎಲ್ಲನೂ ಇದೆ ನಿಮಗೆ. ರೆಡಿ ಟು ರೇಸ್, ಆಲ್ವೇಸ್ KTM ಮೀನ್ಸ್ ರೆಡಿ ಟು ರೇಸ್. ಈ ಗಾಡಿ ಬರ್ತಾ ಇದ್ರೇ ಕೆಲವರು ತಿಕ್ಕ ಉರ್ಕೊಂಡು ಬಿಡ್ತಾರೆ, ಓ ಇವನ ಹತ್ರ ಇಂಥ ಗಾಡಿ ಹೆಂಗೆ ಬಂತು ಅಂತ. ಹಂಗೆ ಜಲಸ್ ಫೀಲ್ ತರುತ್ತೆ. ಸೊ ತುಂಬ ಹುಡುಗಿರಿಗೆ ಇಷ್ಟ ಕೂಡ ಇದು. ಇದನ್ನು ತೊಗೊಂಡ ತಕ್ಷಣವೇ ಹುಡುಗಿರು ಹೆಂಗೋ ಗೊತ್ತಿಲ್ಲ ಗುರು, ಹುಡುಗಿರು ಬಿದ್ದುಬಿಡ್ತಾರೆ ಆ ಹುಡುಗರಿಗೆ. ಈ ಗಾಡಿ ವಿಶೇಷತೆನೇ ಅದು. ಹೆಂಗೆ ಕಾಣಿಸ್ತೈತೆ ನೋಡ್ರಿ ಬಲ್ಕಾಗಿ, ಸಕ್ಕತ್ತಾಗಿದೆ ಬೈಕ್ ಮಾತ್ರ. ಇದು ನೋಡ್ರಿ ಕಿಲೋಮೀಟರ್ ಪರ್ ಲೀಟ್ರು ರೇಂಜು, ಮತ್ತು ರೇಂಜ್ ನೋಡ್ತಿದ್ದು ಓಡಿಸೋ ಟೈಮಲ್ಲಿ ತೋರಿಸುತ್ತೆ ಅದು ಸ್ವಲ್ಪ ಗಾಡಿ ಮೂವ್ ಆಗೋದು ಲೈವ್ ಆಗಿ. ಓಕೆ, ಸೊ
ಸೊ ಈ ಗಾಡಿಗೆ ಇದ್ರ ಓನರ್ ಖರ್ಚು ಮಾಡಿರೋ ದುಡ್ಡಲ್ಲಿ 2 KTM RC ಬರುತ್ತೆ. ಬಟ್ ಈ ಫೀಲ್ ಬರಲ್ಲ. ಅವ್ರು ಹೇಳಿರೋದಂದೆ, ನಾನು 2 ಗಾಡಿ ತೊಗೋಬೋದಿತ್ತು ಬ್ರೋ, ಬಟ್ ಈ ಫೀಲ್ ಬರ್ತಾ ಇರಲಿಲ್ಲ, ಅದಕ್ಕೆ ಈ ಗಾಡಿ ತೊಗೊಂಡಿರೋದು ಅಂತ. ಗಾಡಿ ಮಾತ್ರ ಚಿಂದಿ ಗುರು. KTM ಅಂದ್ರೆ KTM. ನಮ್ಮ ಇಂಡಿಯಾದಲ್ಲಿ ಒಂದು ಮಿನಿ ಸೂಪರ್ ಬೈಕ್ ವರ್ಷನ್ ಥರ ಇತ್ತು RC 390. ಈಗಾದರೂ ಮಿನಿ ಸೂಪರ್ ಬೈಕೇ ಅದು. ಎಲ್ಲ ಸೂಪರ್ ಬೈಕ್ ಗ್ಯಾಂಗಲ್ಲೂ ಒಂದು RC 390 ಇರುತ್ತೆ. ಅಂದರೆ ಒಂದು ಕಾನ್ಫಿಡೆನ್ಸ್ ಇರುತ್ತೆ, ನಾವು ಸೂಪರ್ ಬೈಕ್ ಅವ್ರ ಜೊತೆ ಹೋಗ್ಬೋದು ಅನ್ನೋದು, ಎಲ್ಲೇ ಹೋದ್ರೂ ರೈಡಿಗೆಲ್ಲ. ಸೊ ತುಂಬ ಇಂಪಾರ್ಟೆಂಟ್ ಆಗುತ್ತೆ. RC 390 ಇಸ್ ಅ ಬೆಸ್ಟ್ ವೆಹಿಕಲ್ಲು. ಬಟ್ ಜನರಿಗೆ ಓಡ್ಸೋಕ್ಕೆ ಬರಲ್ಲ, ಏನೇನೋ ಹಾಳು ಮಾಡಿಬಿಟ್ಟವ್ರೆ ಗಾಡಿ ಮೇಲಿರೋ ನೇಮ್ ಎಲ್ಲ. ಸೊ ಏನು ಮಾಡೋಕ್ಕಾಗಲ್ಲ. ಇದ್ರದ್ದು ಫುಲ್ಲಿ ಎಕ್ಸಾಸ್ಟ್ ಚೇಂಜು. ಈ ಗಾಡೀಲಿ ಏನೇನು ಇರಬೇಕಿತ್ತಲ್ಲ ಅದು ಏನೂ ಇಲ್ಲ, ಏನು ಇರಬಾರ್ದಲ್ಲ ಎಕ್ಸ್ಟರ್ನಲ್ಲಿ ಎಲ್ಲ ಹಾಕ್ಸಿದ್ದೀವಿ. ಅದಕ್ಕೆ ಈ ಗಾಡಿ ಇಷ್ಟೊಂದು ಇಷ್ಟ ಅವ್ರಿಗೆ. ನನ್ನ ಪರ್ಸ್ನಲ್ಲಾಗಿ ಒಂದು KTM 390ನ ರಿವ್ಯೂ ಮಾಡಬೇಕು ಅಂತ ಅಂದ್ಕೊಂಡಿರೋದು ಇದೇ ಗಾಡಿ. ಅದು ಕತ್ಲಲ್ಲಿ ಮಾಡ್ತಾಯಿದ್ದೀನಿ. ಹೆಂಗೆ ಬರುತ್ತೆ ಏನೋ ಗೊತ್ತಿಲ್ಲ, ಬಟ್ ನೈಟಲ್ಲಿ ಗೊತ್ತೇ ಆಗಲ್ಲ ಗುರು ಎಲ್ಲಿ ಬಂದ್ವಿ ಅಂತ. ಸೊ ಈ ಗಾಡಿ ಹೆಂಗೆ ಗೊತ್ತಾ, ಈ ಗಾಡಿ ರೋಡ್ ಮೇಲೆ ಬರ್ತಾ ಇದ್ರೆ ಸಾಕು, ಕೆಲವರಿಗೆ ಎದೆ ಉರಿತಾ ಇರುತ್ತೆ, ಇನ್ನು ಕೆಲವರಿಗೆ ತಿಕ್ಕ ಉರಿತಾ ಇರುತ್ತೆ. ಈ ಗಾಡಿ ನಿಮ್ಮ ಹತ್ರ ಇದೆ ಅನ್ನೋದು ಗೊತ್ತಾದ್ರೇ ಸಾಕು ಅವರಿಗೆ. KTM ಈಸ್ ಅ ಖತರ್ನಾಕ್ ಥ್ರಿಲ್ಲಿಂಗ್ ಮಷೀನ್. KTM ಅಂದ್ರೆ ಹಂಗೆ ಖತರ್ನಾಕ್ ಥ್ರಿಲ್ಲಿಂಗ್ ಮಷೀನ್. ಇದು ಫುಲ್ಲು ಥ್ರಿಲ್ ಕೊಡುತ್ತೆ ನಿಮಗೆ. ಥ್ರೋಟಲ್ಲಿ ತಿರುಗಿದ್ರೆ ಸಾಕು, ಮುಗೀತು. ಸೊ ಏನಾಗುತ್ತೆ, KTMಗೆ ಚಪ್ರಿ ಅಂತ ಹೆಸರು ಬರೋಕ್ಕೆ ಕಾರಣ ಏನಂದರೆ, ಅನ್ಪಡ್ ಸುಳೆ ಮಕ್ಕಳು ಗಾಡಿ ಓಡಿಸಿದಾಗ ಅನ್ಪಡ್ ಇರ್ತಾರೆ. ಅನ್ಪಡ್ ಇದ್ದವ್ರಿಗೆ ಒಂದು ಬಂಗಾರನ ಕೊಟ್ಬಿಟ್ಟು ಇದನ್ನು ಹಾಕೊಂಡು ತಿರುಗಾಡಪ್ಪ ಅಂದರೆ ಏನು ಮಾಡ್ತಾರೆ ಅವರು, ಅಲ್ಲಿ ಇಲ್ಲಿ ಅವಂಗಾರ ಕೊಡೋದು, ಇಲ್ಲ ಮಾರು ಬಂದುಬಿಡೋದು. ದುಡ್ಡು ಬೇಕು, ಬಂಗಾರ ಮುಂದೆ ಮನಿ ಕೊಡುತ್ತೆ ಅನ್ನೋದು ಗೊತ್ತಿರಲ್ಲ. ಸೊ ಅಂಥ ನನ್ನ ಮಕ್ಕಳಿಗೆ ಕಾನೂನು ಮುಂದೆ ಕಿನ್ನೂರಿ ಬಾರಿಸ್ದಂಗಿದು. ಸೊ ಅದಕ್ಕೆ KTM ವೆಲ್ ನಾಲೆಜಬಲ್ ಪರ್ಸನ್ಗೆ ಗೊತ್ತಿರುತ್ತೆ ಈ ಗಾಡಿ ಹೆಂಗೆ ಅಂತ. ಅಷ್ಟೊಂದು ಶಾರ್ಪ್ ಆಗಿರೋ ಇಂಜಿನ್ ಇದು, ಫುಲ್ ಶಾರ್ಪ್ ಆಗಿದೆ. ಶಾರ್ಪ್ ಆಗಿರಬೇಕು, ಪವರಲ್ಲಿ ಆಗಿರ್ಬೋದು, ಎಲ್ಲ ಪರ್ಫೆಕ್ಟ್ ಆಗಿರೋ ಗಾಡಿ ಅಂದ್ರೇ RC 390. ಸೊ ಒಂದು ರಿವ್ಯೂ ಮಾಡಬೇಕು ಅಂದ್ಕೊಂಡಿದ್ದೆ, ಮಾಡಿದೆ. ಬೆಳಗ್ಗೆ 4 ಗಂಟೆ 5 ಗಂಟೆ. ಈ ಕನ್ಸೋಲಲ್ಲಿ ಏನು ಗೊತ್ತಾ, ಎಷ್ಟು ನಿಮಿಷ ಗಾಡಿ ಓಡಿದೆ, ಕಂಟಿನ್ಯೂ ಆಗಿ ಎಷ್ಟು ಓಡಿಸೋದುತ್ತೆ ಅದೆಲ್ಲ ತೋರಿಸುತ್ತೆ. ಎಷ್ಟು ಸ್ಪೀಡ್ ಎವರೇಜ್ ಎಲ್ಲ ಕ್ಯಾಲ್ಕುಲೇಟ್ ಮಾಡುತ್ತೆ RC 390ಲಿ. ಅದೊಂದು ಒಳ್ಳೆ ಫೀಚರ್ಸ್. ಎಷ್ಟು ಮಿನಿಟ್ ಕಂಟಿನ್ಯೂ ಆಗಿ ಬಂದಿದ್ದೀವಿ, ಆಮೇಲೆ ಎವರೇಜ್ ಸ್ಪೀಡ್ ತೋರಿಸುತ್ತೆ. ಎಲ್ಲ ಸ್ಪೀಡು ಕೌಂಟ್ ಮಾಡಿ ಒಂದು ಎವರೇಜ್ ಸ್ಪೀಡ್ ತೋರಿಸಿ ಇಷ್ಟು ಕಿಲೋಮೀಟ್ರ್ ಬಂದಿದ್ದೀರಾ ಅಂತ ತೋರಿಸುತ್ತದು. ಸೊ ಬೆಸ್ಟ್, ಒನ್ ಆಫ್ ದಿ ಬೆಸ್ಟ್ ವೆಹಿಕಲ್ ಇನ್ ಆನ್ ಅರ್ತ್. ಈ ಗಾಡಿ ಬಂದಿರಲಿಲ್ಲ ಅಂದರೆ ನಮ್ಮಲ್ಲಿ ಸ್ಪೋರ್ಟ್ಸ್ ಸೆಗ್ಮೆಂಟು ಕಡಿಮೆ ಆಗಿರೋದು. ಸೊ ಒಳ್ಳೆ ಚೆನ್ನಾಗಿರೋ ಗಾಡಿನೇ ಇದೆ.